ಈಗ ನೀವು ಹೇಳಿದ್ರಿ ಆರಂಭದಲ್ಲಿ ಹೇಳಿದ್ರಿ ಇದು ರಾಮ ಮಂದಿರ ಬಾಬ್ರಿ ಮಸೀದಿನ ಹೊಡೆದು ಕಟ್ಟಿದ್ರು ಅಂತ ಹೇಳಿ ಕಟ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ. ಬಾಬ್ರಿ ಮಸೀದಿಯನ್ನ ಕಟ್ಟಿದ್ಯಾ ಅವಾಗ? ಬಾಬರ್ ಬಂದಿದ್ಯಾ ಅವಾಗ? ನೋಡಿ ಯಾವಾಗ ಯಾವಾಗ 900 ವರ್ಷ ಇತಿಹಾಸ ಮುಸಲ್ಮಾನರದು ನಮ್ಮ ಅಂದ್ರೆ ಭಾರತದಲ್ಲಿ. ಈ 200 ವರ್ಷ ಇತಿಹಾಸ ಮುಸಲ್ಮಾನರದು ಅಂದ್ರೆ 200 BC ಅಂದ್ರೆ ಗೊತ್ತಾ ನಿಮಗೆ? 200 BC ಅಂದ್ರೆ ಗೊತ್ತಾ? 1500ರ ಸಂದರ್ಭದಲ್ಲಿ ಬಾಬರ್ ಬಂದಿದ್ದು 1548ರಲ್ಲಿ. ಅದಕ್ಕಿಂತ ಮುಂಚೆ 200 BC ಹಿಂದೆ ವಾಲ್ಮೀಕಿ ರಾಮಾಯಣ ಬರೆದಿರುವಂತದ್ದು ಅದು ಸುಳ್ಳ. 200 BC ಹಿಂದೆ ರಾಮಾಯಣ ವಾಲ್ಮೀಕಿ ಬರೆದಿದ್ದು ಸುಳ್ಳ. 1548ರಲ್ಲಿ ಬಾಬರ್ ಬರೋದು ಸುಳ್ಳ. 4,000 ಮುಸಲ್ಮಾನರು ಕೊಲ್ದ್ರು. 4,000 ಮುಸಲ್ಮಾನರು ಹೇಳಿದ ಮೇಲೆ ನೀವು ಇದು ಕಟ್ರೆ ನಾವು ಬರಬೇಕಾ ಖುಷಿಯಿಂದ? ಬೇರೆ ಕಡೆ ಕಟ್ಟಿದ್ರೆ ನಾವು ಖುಷಿಯಾಗಿ ಎಲ್ಲ ಹಿಂದೂ ಮುಸಲ್ಮಾನು ಒಗ್ಗಟ್ಟಾಗಿ ಬರ್ತಾ ಇತ್ತು. ಇದು ರಾಜಕೀಯ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನಿಮ್ಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂದಾಗ ಯಾಕೆ ತಗೊಂಡ್ರಿ? ನಮ್ಗೆ ಬೇಡ, ಅದು ಒಂದಲ್ಲ ನೋಡಿ, ಒಂದು ಬಿಟ್ಬಿಟ್ಟಿದೀವಿ. ಈಗ ಜಾಗ ತಗೊಂಡಾಗಿದೆ, ತಗೊಂಡಾದ್ಮೇಲೆ ಇವತ್ತೊಂದು ಸ್ಟೇಟ್ಮೆಂಟ್ ಯಾರ್ದು ಇದು? ಚರಣಗೌಡ್ರೆ, ಈಗ ಅವ್ರು ಹೇಳಿದ್ರು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿ ಅಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದೀರ ಅನ್ನೋಂಥ ಕಾರಣಕ್ಕಾಗಿ. ಹಾಗಿದ್ದರೆ 1979ರಲ್ಲಿ ರಾಜೀವ್ ಗಾಂಧಿ ಅವರು ಶಿಲಾನ್ಯಾಸ ಮಾಡಿಬಿಟ್ರಲ್ಲ, ಹಾಗಿದ್ರೆ ಅದು ಮುಸ್ಲಿಮರಿಗೆ ನೀವು ಮಾಡಿದ ಮೋಸ ಅಲ್ವಾ? ಒಂದು ನಿಮಿಷ, ಬಾಬರಿ ಮಸೀದಿನ ಉರುಳಿಸಿ ಶಿಲಾನ್ಯಾಸ ಮಾಡಿದ್ರ ಯಾರು? ರಾಜೀವ್ ಗಾಂಧಿ ಅವರು ಬಾಬರಿ ಮಸೀದಿನ ಉಳಿಸ್ಕೊಂಡು ಅಲ್ಲಿ ಶಿಲಾನ್ಯಾಸ ಮಾಡಿದರೆ ಹೊರತು ಬಾಬರಿ ಮಸೀದಿನ ಧ್ವಂಸ ಮಾಡಿ ಶಿಲಾನ್ಯಾಸ ಮಾಡಿಲ್ವಲ್ಲ ರಾಜೀವ್ ಗಾಂಧಿ ಅವರು. ಹೇಗೆ ಅದು ಮುಸ್ಲಿಮರಿಗೆ ಅನ್ಯಾಯ ಆಗುತ್ತೆ? ನೀವು ಮಾಡಿದ ಕೃತ್ಯಕ್ಕೆ ಮಾತ್ರನೇ ಇವತ್ತು ಹೇಳ್ತಾ ಇರೋದು ಅಲ್ಲಿ ರಾಮ ಇರಲಿಲ್ಲ, ರಾಮನ ಇತಿಹಾಸ ಇರಲಿಲ್ಲ, ರಾಮ ಜನ್ಮಭೂಮಿ ಎಲ್ಲ ಅಯೋಧ್ಯೆ ಅಂತ ಯಾರ್ದು ಡಿಸ್ಪ್ಯೂಟ್ ಇಲ್ಲ. ಎಲ್ಲ ಅಯೋಧ್ಯೆ ರಾಮ ಜನ್ಮಭೂಮಿಯೇ, ಅಯೋಧ್ಯೆಯಲ್ಲಿ ರಾಮ ಇರಬೇಕು. ಆದರೆ ನಡೆದಂಥ ಕೃತ್ಯಕ್ಕೆ ಇವತ್ತು ಖಂಡನೀಯವಾಗಿ ವಿರೋಧ ಮಾಡಿ ಒಂದು ನಿಮಿಷ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಬಾಬರಿ ಮಸೀದಿ ಒಂದು ಹೀನಾಯ ಕೃತ್ಯ ಅಂತಾನೂ ಹೇಳಿದೆಯಲ್ಲ. ಬಾಬರಿ ಮಸೀದಿ ಧ್ವಂಸ ನೀವು ಹೇಳ್ತಾ ಹೀನಾಯ ಕೃತ್ಯ ನಡೆದಿದೆ ಅಂತ ಹೇಳಿರೋದು ಸುಪ್ರೀಂ ಕೋರ್ಟ್. ಬಾಬರಿ ಮಸೀದಿ ಧ್ವಂಸ ಒಂದು ಹೀನಾಯ ಕ್ರೈಮ್ ಅಂತ ಹೇಳಿರೋದು ಸುಪ್ರೀಂ ಕೋರ್ಟ್. ಈಗ ಸಾದಿಕ್ ಪಾಷಾ ಅವರು ಆರೋಪ ಮಾಡಿದ್ರಲ್ಲ, ಅದನ್ನು ಕಾಂಗ್ರೆಸ್ ಒಪ್ಕೊಳ್ಳಕ್ ರೆಡಿ ಇದೆಯಾ? ಬಾಬ್ರಿ ಮಸೀದಿನ ರಾಮ ಮಂದಿರ ಕಟ್ಟಲ್ಲ ಹೊಡೆದು ಇವತ್ತು ಎಷ್ಟೋ ಜನರ ಹೆಣದ ಮೇಲೆ ಅದನ್ನು ಕಟ್ತಾರೆ ಅಂತ ಹೇಳಿದ್ರೆ ಅದನ್ನು ನೀವು ಕಾಂಗ್ರೆಸ್ ಅವರು ಒಪ್ಕೊಳ್ತೀರಾ? ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಒಂದೊಂದಿರ್ಬೋದು. ನಾವು ಇವತ್ತು ರಾಮ ಜನ್ಮಭೂಮಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ರಾಮನ ದೇವಸ್ಥಾನ ಕಟ್ಟಿದೆ, ನಾವೆಲ್ಲ ಒಪ್ಕೊಂಡಿದ್ದೀವಿ. ನಮ್ಗೆ ಆಹ್ವಾನ ಇಲ್ಲ, ನಾವು ಹೋಗ್ತಾ ಇಲ್ಲ, ಬೇರೆ ದಿನ ಹೋಗ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಾದ್ರೆ ನಂಗೆ ಹೇಳೇ ಇಲ್ಲ ಅಂತ. ಯಾವುದು? ನಾನು 22ಕ್ಕೆ ಹೋಗ್ತಾ ಇಲ್ಲ, ಬೇರೆ ದಿನ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಒಂದು ಕಡೆ ಚೀನಾರಾಮ್ ಅವರೇ, ಒಂದು ಕಡೆ ಮುಸ್ಲಿಮರ ವಿರುದ್ಧ ಹೋರಾಟಗಳಾಯಿತು, ಅಥವಾ ಅಂದರೆ ಮಸೀದಿ ದೇವಸ್ಥಾನಗಳ ಹೋರಾಟಗಳಾಯಿತು, ವೋಟ್ ಪೋಲರೈಸ್ ಆಯಿತು, BJP ಅಧಿಕಾರಕ್ಕೂ ಬಂತು, ರಾಮ ಮಂದಿರ ಕೂಡ ಆಯಿತು. ಈಗ ಕೆಲವು ವಿಶೇಷವಾಗಿ ಸ್ವಾಮೀಜಿಗಳು ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಕಂಪ್ಲೀಟ್ ದೇವಸ್ಥಾನಗಳು ಆಗದೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಹಾಗಿಲ್ಲ, ಹಾಗಾಗಿ ನಾವು ಹೋಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇದು ರಾಮಾನಂದ ಪಂಥಕ್ಕೆ ಮಾತ್ರ ಸೇರಿದಂಥದ್ದು, ಶೈವರಿಗೆ ಮತ್ತು ಶಾಕ್ತರಿಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಒಂದು ಕಡೆ ಹಿಂದೂ ಮುಸ್ಲಿಂ ನಡುವೆ ಬಿರುಕುಂಟಾಯಿತು. ಈಗ ಈ ಕಾರಣಗಳಿಂದಾಗಿ ಆತುರಾತುರವಾಗಿ ಮಾಡೋ ಕಾರಣಗಳಿಂದಾಗಿ ಹಿಂದೂಗಳ ನಡುವೆ ಕೂಡ ಬಿರುಕುಂಟಾಗ್ತಾ ಇದೆ. ಕೊನೆಗೆ BJP ಏನನ್ನ ಸಾಧಿಸೋಕೆ ಹೊರಟಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ನಿಮ್ಮ ಉತ್ತರ ಏನಿದೆ? ಬಹುಸಂಖ್ಯಾತ ಹಿಂದೂಗಳು ಇವತ್ತು ಯಾವುದೋ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಮುಂಚೆ ಒಂದು ಪೂಜೆ ಮಾಡ್ತಾರೆ, ಅಂತಿಮ ಆದಾಗ ಗೃಹಪ್ರವೇಶ ಮತ್ತೊಂದ್ಸರಿ ಮಾಡ್ತಾರೆ. ಒಂದು ಮನೆ ಕಟ್ಟಿದಾಗ 2 ಸಾರಿ ಗೃಹಪ್ರವೇಶ ಆಗ್ತದೆ. ಈಗ ಎಲೆಕ್ಷನ್ ಸರಿ ಮಾಡ್ತಾರೆ, ಎಲ್ಲ ಸರಿ ಮಾಡ್ಕೊಂಡು ಇನ್ನೊಂದ್ಸರಿ ಮಾಡ್ತಾರೆ. ಏನ್ ತಪ್ಪಿದೆ ನಿಮ್ಗೆ? ಇವತ್ತು ಏನ್ ತಪ್ಪಿದೆ? ನಿಮ್ಮ ಚುನಾವಣೆಯ ತೆವಲಿಗೋಸ್ಕರ ಮಾಡ್ತಾರೆ ಪೂಜೆನ. ದೇವಸ್ಥಾನದ ವಿಚಾರ ಯಾರಿಗೆ ದೇವಳು ಅಂತ ಗೊತ್ತಾ?
ಬಳಕೆ ಮಾಡ್ತಾ ಇದ್ದೀರಾ. BJP ಅವ್ರಿಗೆ. ಇವತ್ತು BJP ಒಂದು ಮಾತು ಹೇಳ್ತಿದ್ದೀನಿ ನಿಮ್ಮ- ಕೇಳಿ, ನಿಮ್ಮ ಒಂದು ನಿಮಿಷ ಹೇಳ್ತಿದ್ದೀನಿ ಕೇಳಿ. ರಾಮ ನಿಮ್ಗೆ ಜನ್ಮ ಅಲ್ಲ, ನಿರುದ್ಯೋಗ ರಾಮ ದೇವಸ್ಥಾನ ಆಗ್ಲಿಲ್ಲ, ಕಟ್ಟುವಂತ GDP ಸಂದರ್ಭದಲ್ಲಿ ಆಗ್ಲಿಲ್ಲ, ಈ ದೇಶದ ಇವತ್ತು ಭವಿಷ್ಯ ಚುನಾವಣೆ ಬರುತ್ತೆ ಅಂತ ಕಟ್ಟಕ್ಕಾಗ್ಲಿಲ್ಲ. ಯಾರು ಹೇಳಿರ್ಲಿಲ್ಲ. ಇವತ್ತು ನಿನ್ನೆ ಮೊನ್ನೆ ಕಟ್ಟಿಲ್ಲ ಅಲ್ಲಿ. ಅಲ್ಲ, ಇದು ಒಂದು ನಿಮಿಷ ಶುಭ ಚರಣ್ ಮುಹೂರ್ತ ಗೌಡ್ರೆ, ಇತ್ತು ಅಂತ ಒಂದು open ನಿಮಿಷ, ಮಾಡ್ತಿದ್ದಾರೆ ಒಂದು ನಿಮಿಷ, ಹೊರತಾಗಿ ಒಂದು ನಿಮಿಷ, ನಿನ್ನೆ ಮೊನ್ನೆ ಒಂದು ಕಟ್ಟಿದ್ದಲ್ಲ. ನಿಮಿಷ, ಹೆಂಗ್ ರಾಜಕೀಯ ಚರಣ್ ಆಗುತ್ತೆ ಗೌಡ್ರೆ, ನೋಡಿ ಚುನಾವಣೆಗೋಸ್ಕರ. ಚರಣ್ ಗೌಡ್ರೆ, ಹೇಳಿ. ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಿ ಇತ್ತು ನಾವು ರಾಮ ಮಂದಿರ ಕಟ್ತೀವಿ ಅಂತ ಹೌದು, ಹೇಳಿ. ಕಟ್ತೀವಿ ಅಂತ ಇನ್ನ ಫಿನಿಶ್ ಆಗಿಲ್ಲ. ಒಂದು ನಿಮಿಷ, 370 ನೀವು ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಿದ್ರಲ್ಲ, ಗ್ಯಾರಂಟಿ ಕಾರ್ಡ್ ಹೋಯ್ತಾ ಅಂತ ಹೇಳಿ ನೀವು ಮನೆಗೆ ಹೋಗಿ ಕೇಳಿದ್ರೆ ಯಾವತ್ತಾದ್ರೂ? ಯಾಕೆ? ಮನೆಗೆ ಹೋಗಿ ಕೇಳಿದ್ರೆ ಗ್ಯಾರಂಟಿ ಕಾರ್ಡ್ ತಲುಪಿದೆ ನಮ್ಮ ಅಂತ? ಕಾರ್ಯಕರ್ತರು ಹಂಚಿದ್ರು ಕೇಳೋಂತ ಪ್ರಮೇಯ ಇರ್ಲಿಲ್ಲ ಅದು. ಅಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದಾರೆ ನಿಮ್ಮ ಹಂಚೋದಕ್ಕೆ. ಹೇಳ್ತಾರೆ ಅದು? ನಿಮ್ಮ ನಾಯಕರು ಹೇಳ್ತಾರೆ ಅಕ್ಷತೆ ಕಾಳನ್ನ ಅಲ್ಲಿ ಹಂಚಿದಾಗ ಹೇಳ್ತಾರೆ ನಮ್ಮ ಅಕ್ಕಿಯಿಂದ ಹಂಚಿದ್ದು ಅಂತ ಹೇಳಿ. ನೀವು ಕೊಟ್ಟ ಅಕ್ಕಿನ ಅದು? ಅಲ್ಲಲ್ಲ, ಅದು ನರೇಂದ್ರ ಮೋದಿ ಅವರು ಕೊಟ್ಟ ಅಕ್ಕಿ ಅಲ್ವಾ? ಅದು ಕಾಂಗ್ರೆಸ್ ಬಿಜೆಪಿ ಹೇಳ್ತಾ ಇರೋಂಥ ಮಾತು. ಒಂದ್ ನಿಮಿಷ, ನೀವು ಅಷ್ಟು ಡೆಪ್ತ್ ಹೋಗೋದಾದ್ರೆ ಹೋಗಿ, ಏನ್ ತೊಂದರೆ ಇಲ್ಲ. ಅಕ್ಷತೆ ಕೊಡ್ತಾ ಇರೋಂಥ ಅಕ್ಕಿ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಯೋಧ್ಯೆಯಿಂದ ಬಂದಿರೋಂಥ ಅಕ್ಕಿನ ಅದು? ಖಂಡಿತ ಅಲ್ಲ, ಅಯೋಧ್ಯೆಯಿಂದ ಬಂದಿರೋ ಅಕ್ಕಿನ? ಒಂದ್ ನಿಮಿಷ ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಮಾನ್ಯ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಅದೇ ಅಕ್ಕಿನ ಇವತ್ತು ನೀವು ಅಕ್ಷತೆಯಾಗಿ ಇಡೀ ದೇಶದಲ್ಲಿ ನಾವೇ ರಾಮ ಭಕ್ತರು ಹಂಚೆ ನಾವು ಹಂಚ್ತೀವಿ. ನಿಮ್ಗೆ ಬಿಟ್ಕೊಟ್ಬಿಡ್ತೀವಿ. ನಾವು ಹಂಚ್ತೀವಿ. ನೀವು ರಾಜಕೀಯ ಮಾಡ್ತೀರಿ, ನಾವು ರಾಜಕೀಯಕ್ಕೋಸ್ಕರ ಮಾಡೋದಿಲ್ಲ. ನಾವು ರಾಮನಿಗೋಸ್ಕರ ಮಾಡ್ತೀವಿ. ನಾವು ರಾಮನ ಸಂಭ್ರಮ. ನೀವು ರಾಜಕೀಯ ಸಂಭ್ರಮ. ನೀವು ಕೇವಲ ದೇವಸ್ಥಾನ ತೋರಿಸ್ಕೊಂಡು ಇವತ್ತು ಓಟ್ ಹಾಕಿ ನಮಗೆ ಅಲ್ಲಲ್ಲ, ನೀವೇ ಕಟ್ಟಿದ್ದು ದೇವಸ್ಥಾನ. ಅಲ್ಲ, ನೀವು ಕಟ್ಟಿದ್ದು ದೇವಸ್ಥಾನ. ಬಿಜೆಪಿ ಕಟ್ಟಿರೋ ದೇವಸ್ಥಾನ. ರಾಮ ಮಂದಿರ ದೇಶದ ಒಂದು ಅತ್ಯುನ್ನತವಾದಂತ ಪ್ರತಿಯೊಬ್ಬ ಭಾರತೀಯನ ದೇಣಿಗೆ ಈಗ ಚರಣ್ ಗೌಡ್ರ ಪ್ರಶ್ನೆ ಅದು. ದೇವಸ್ಥಾನವನ್ನ ಬಿಜೆಪಿ ಮಯವನ್ನಾಗಿ ಯಾಕೆ ಮಾಡ್ತಾ ಇದ್ದೀರಿ ನೀವು? ನಿಮಗಿದ್ದದ್ದೇನು? ರಾಮನ ಶ್ರದ್ಧಾಭಕ್ತಿ ಅಲ್ವಾ? ನೋಡಿ, ಇಲ್ಲಿ ಈಗ ಆಗಿದೆ, ನಾವು ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿ. ನಿಮಗೂ ರಾಮ ಬೇಡ, ನಿಮಗೂ ಕೂಡ ಅದರಿಂದ ಓಟ್ ಬೇಕಷ್ಟೇ. ಹಾಗಿದ್ರೆ ನೀವು ಕೂಡ ರಾಮನಿಗೆ ಅವಮಾನವೆಲ್ಲ ಮಾಡ್ತಾ ಇರೋದು? ಇಂಥ ಪ್ರಶ್ನೆ ಸಾರ್ವಜನಿಕವಾಗಿ ಇದ್ದಾಗ ನಿಮ್ಮ ಉತ್ತರ ಏನು? ನೀವು ದಯಮಾಡಿ ನೀವು ನೋಡ್ತಿರ್ತಕ್ಕಂಥದ್ದು ಕಾಮಲೆ ಕಣ್ಣು, ನಿಮಗೆಲ್ಲ ಕೂಡ ಹಸಿರಾಗೆ ಕಾಣ್ತಾ ಇದೆ. ಇದು ವಿಶ್ವ ಹಿಂದೂ ಪರಿಷತ್ತು ಅಲ್ಲಿ ಜವಾಬ್ದಾರಿ ತಗೊಂಡಿರ್ತಕ್ಕಂಥದ್ದು ಬಿಜೆಪಿ ಅಲ್ಲ, ಯಾವ ಬಿಜೆಪಿ ಸೊತ್ತಲ್ಲ ಇದು. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಬಿಎಸ್ಪಿ ತಗೊಂಡಿರ್ಲಿ, ಅಲ್ಲಿ ಟ್ರಸ್ಟೇ ತಗೊಂಡಿರ್ಲಿ, ಹಾಗಿದ್ರೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗಾದ್ರೂ ಒಂದು ಆಹ್ವಾನ ಹೋಗ್ಬೇಕು. ಅವರು ಬರ್ತಾರೋ ಬಿಡ್ತಾರೋ ಬೇರೆ ವಿಚಾರ, ಆದ್ರೆ ಆ ತರ ಹೋಗೋದಿಲ್ಲ. ಒಂದು ನಿಮಿಷ ಕೇಳಗಳ್ತೀನಿ. ದೇವೇಗೌಡರಿಗೆ ಹೋಗುತ್ತೆ, ತಪ್ಪಲ್ಲ. ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳಿಗೆ ಹೋಗುತ್ತೆ. ಕುಮಾರಸ್ವಾಮಿ ಅವರಿಗೆ ತಪ್ಪಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಯಾರು ಸರ್? ಫಸ್ಟ್ ಆಫ್ ಆಲ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೋಗುತ್ತೆ, ಸಿದ್ದರಾಮಯ್ಯನವ್ರಿಗೆ ಹೋಗಲ್ಲ, ಅಥವಾ DCM ಹೋಗಲ್ಲ, ಅಥವಾ ಇನ್ನಿತರ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಹೋಗಲ್ಲ. ಒಂದು ವೇಳೆ MLA MP ಆಗಿದ್ರು ಕೂಡ ನಾನು ಮಾತಾಡ್ತಿರ್ಲಿಲ್ಲ. ಇದೊಂದು ಪ್ರಶ್ನೆ ಮಾಡಬೇಡವಾ? ಇದು ನಿಮಗೆ ಇಷ್ಟ ಬಂದಂಗೆ ಕೊಡ್ತಾ ಹೋಗೋದಾ? ಇಷ್ಟ ಬಂದಂತೆ ಅಲ್ಲ, ಅವ್ರ ಪಕ್ಷದ ಬೇರೆ ಪಕ್ಷದಲ್ಲ, ಅವ್ರ ಪಕ್ಷದ ನಾಯಕರಿಗೆ ಇನ್ನೂ ಆಹ್ವಾನ ಆಗಿಲ್ಲ. ಯಡಿಯೂರಪ್ಪ ಅವರಿಗೆ ಅದನ್ನ ಉತ್ತರ ನಿಖಿಲ್ ಕುಮಾರಸ್ವಾಮಿ ಸರ್ ಕೇಳಿ ಸರ್. ನಿಖಿಲ್ ಕುಮಾರಸ್ವಾಮಿ ಕೂಡ ಈ ರಾಜ್ಯದ ಒಂದು ಪ್ರಜೆನೇ, ದೇಶದ ಪ್ರಜೆನೇ. ಇರಿ ಸರ್ ಒಂದು ನಿಮಿಷ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಕೇವಲ 600 ಜನ ಗಣ್ಯರನ್ನು ಕರೆದಿರ್ತಕ್ಕಂಥದ್ದು ಈ ಒಂದೊಂದು ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ಕೇಳಿ ಸರ್, ಕೇಳಿ ಸರ್, ನೀವು ಬಿಜೆಪಿ ಜೊತೆ ಜಾಯಿನ್ ಆಗದೆ ಇದ್ದಿದ್ರೆ ಕುಮಾರಸ್ವಾಮಿ ಅವ್ರಿಗೂ ಬರ್ತಾ ಇರ್ಲಿಲ್ಲ, ನಿಖಿಲ್ ಅವ್ರಿಗೂ ಬರ್ತಾ ಇರಲಿಲ್ಲ. ಒಪ್ಕೊತೀರಾ ನೀವು? ನೀವು ಕೇವಲ ಬಿಜೆಪಿ ಜೊತೆ ಸೇರಿದಿರ ಅಂದ ತಕ್ಷಣ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೇಗೆ ಬರುತ್ತೆ? ನಮ್ಮ ಮಾತುಗಳು ನೀವು ಉತ್ತರ ಕೊಡೋದಕ್ಕೆ ಅವಕಾಶ ಕೊಡಿ. ಶ್ರೀಮಾನ್ ದೇವೇಗೌಡರು ಹುಟ್ಟಿದಾಗಿಂದನೂ ಪರಮ ದೇವ ಭಕ್ತರು. ಅವರು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಯಾರೇ ದೇವರದ ಒಂದು ಕೆಲಸ ಇದೆ ಅಂತಕ್ಕಂಥದ್ದು ಹೇಳಿದ್ರೆ 5 ನಿಮಿಷದಲ್ಲಿ ಹಾಜರಾಗ್ತಿದ್ರು. ಇವತ್ತು ಯಾವ ರಾಮ ಜನ್ಮಭೂಮಿಗೆ ನಮಗೆ ಕರೆ ಬರ್ದಂಗಿದ್ರು ಕೂಡ, ಅಕಸ್ಮಾತ್ ನಾವು ಬಿಜೆಪಿ ಜೊತೆ ಅಲಯನ್ಸ್ ಇಲ್ಲ ಅಂತಂದ್ರು ಕೂಡ, ಸನ್ಮಾನ್ಯ ದೇವೇಗೌಡರು ಶ್ರೀರಾಮ ಮಂದಿರಕ್ಕೂ ಭೇಟಿ ಕೊಟ್ಟು ಒಂದು ನಿಮಿಷ ಯಾವ ಒಂದು
ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಇವ್ರನ್ನ ಕರೆಯೋದಕ್ಕೆ ಡೆಲ್ಲಿಲಿದ್ದಾರೆ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ನಾವೀಗ 4 ಜನ ಕೂತಿದ್ದೀವಿ. ಹಾಗಾದ್ರೆ 4 ಜನ ಮಾತು ಪಕ್ಕದಲ್ಲಿ ಕೂತ್ಕೊಳ್ಳೋವಾಗ ಸರ್ ನೀವು 3 ಜನ ನೀವು 3 ಜನ ಮಾತ್ರ ಬನ್ನಿ ಗೆರೆ ಹಾಕೊಂಡು 4ನೇವ್ರು ಬರಬಾರ್ದು ಅಂತಕ್ಕಂಥ ಕಂಡೀಷನ್ ಎಲ್ಲೂ ಇಲ್ಲ. ಪಕ್ಕದಲ್ಲಿ ಮುಖ್ಯಮಂತ್ರಿಗಳಿಗೆ ಇಲ್ಲ, ಎಲ್ಲ ರಾಜ್ಯದ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಅಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸರ್ ಒಂದು ನಿಮಿಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಕರೆದಂಗೆನೆ ಸನ್ಮಾನ್ಯ ದೇವೇಗೌಡರಿಗೂ ಕುಮಾರಸ್ವಾಮಿ ಅವರಿಗೂ ಪಕ್ಷದ ವರಿಷ್ಠರು ಕೇವಲ ಒಂದೊಂದು ಪಕ್ಷದಲ್ಲಿ ಮಾತಾಡಕ್ಕೆ ಹೋಗಲ್ಲ. ದೇವೇಗೌಡರು ಕೊಡ್ಬೇಕು, ಕೊಟ್ಟೆ ಕೊಡ್ತಾರೆ. ಈ ಹಿರಿಯರು ಇವತ್ತು ಅವ್ರದ್ದು ಎಲ್ಲ ಮಾರ್ಗದರ್ಶನ ಸಿದ್ದರಾಮಯ್ಯ ಅವರು ಕೊಟ್ರೆ ಹೋಗ್ಬೇಕಾ ಹೋಗ್ಬಾರ್ದು? ಹೋಗ್ಬೇಕು. ಹೋಗೋದಿಲ್ಲ ಅಂದ್ರು ಸರ್ ಒಂದು ನಿಮಿಷ